ಪೇಷನ್ಸ್ ಇರಬೇಕು ಸರ್, ಏನೇ ಮಾಡ್ತೀವಿ ಅಂದ್ರೂ. ಬಟ್ ನಾವು ಎಷ್ಟಿರುತ್ತೋ ಅದು ಡೀಪ್ ರಿಸರ್ಚ್ ಮಾಡಿದರೆ ಮಾತ್ರನೇ ಸ್ಟಾಕ್ ಮಾರ್ಕೆಟಲ್ಲಿ ಕಲಿಯೋಕ್ಕಾಗೋದು. ಗ್ರೀನ್ ಬಟನ್ ಒತ್ತೋದಕ್ಕಿಂತ ರೆಡ್ ಬಟನ್ ಒತ್ತಿದ್ರೇ ತುಂಬಾ ಲಾಭ ಇದೆ. ಆಪ್ಷನ್ ಸೆಲ್ಲಿಂಗ್ ಬಗ್ಗೆ ಹೇಳಿದ್ದೀರಾ, ಅವೆಲ್ಲ ಚಿಕ್ಕ ಚಿಕ್ಕ ವರ್ಡ್ಸ್ ಟ್ರ್ಯಾಪ್ ಮಾಡ್ಕೊಂಡ್ರೇ ಬಿಲಿಯನಿಯರ್ ಆಗೋಕ್ಕೆ ಸಾಧ್ಯ ಸರ್. ಏನೇನೆಲ್ಲ ಕಲ್ತೀವಿ ಅನ್ನೋದಕ್ಕಿಂತ ಸರ್ ನಿಮ್ಮ ಹತ್ರನೇ ನಾನು ಭಾಳ ಕಲ್ತಿದ್ದು. ಮುಂಬೈಯಲ್ಲೂ ಇವನ್ ಟುಡೇ ಎಲ್ಲಾರನ್ನೂ ನೋಡಿದ್ರು ಹೋಮ್ ಮೇಕರ್ಸ್ ಆಗಲಿ ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡ್ತಿರೋದಕ್ಕೆ ಕಾರಣ ಸ್ಟಾಕ್ ಮಾರ್ಕೆಟೇ. ಬಿಕಾಸ್ ಇಲ್ಲಿ ಅಷ್ಟು ನಾಲೆಡ್ಜ್ ಅವೇರ್ನೆಸ್ ಇದೆ ಜನಗಳಲ್ಲಿ. ಇದೂ ಎಲ್ಲ ಕರ್ನಾಟಕ ಏನಂತಂದರೆ ವಿಮೆನ್ಸಿಗೆ ಬರಬೇಕು ಸರ್ ಅವೇರ್ನೆಸ್ಸು. ಪ್ರತಿಯೊಬ್ಬರೂ ಸ್ಟಾಕ್ ಮಾರ್ಕೆಟ್ ಕಲಿಬೇಕು, ಇದರಲ್ಲೂ ದುಡ್ಡಿದೆ, ದುಡ್ಡು ಮಾಡ್ಬೋದು, ಎಲ್ಲರೂ ಬಿಲಿಯನಿಯರ್ ಆಗ್ಬೋದು ಅಂತ. ಮಹಾರಾಷ್ಟ್ರ ಜನದಿಂದ ಗುಜರಾತಿಸಿಂದ ಕಲಿಬೇಕಾಗಿರೋದೇ ಬಿಸ್ನೆಸ್. ಇಲ್ಲಿ ಭಾಷೆ ಹೆಂಗೆ ಬಿಟ್ಕೊಡೋಲ್ಲ ಅಲ್ಲ ಸರ್. ನಮ್ಮ ಕರ್ನಾಟಕ ಜನ ನಮ್ಮ ಕನ್ನಡ ಬ್ಲಡ್ಡಲ್ಲೇ ಇದೆ, ಬಿಟ್ಕೊಡ್ಬಾರ್ದು ಅಂತಲೂ ಹೇಳ್ತೀನಿ ಸರ್. ನಮಸ್ತೆ ಕರ್ನಾಟಕ. ಇವತ್ತು ನಾವು ಜಿಯೋ ಕನ್ವೆನ್ಷನ್ ಸೆಂಟ್ರಲ್ಲಿ ಇದ್ದೀವಿ ಮುಂಬೈಯಲ್ಲಿ. ಇವತ್ತು ನಮ್ಮ ಜೊತೆ ನಮ್ಮ TD ಅಕಾಡೆಮಿ ವಿದ್ಯಾರ್ಥಿ ಸಹ ಇದ್ದಾರೆ. ಬಾಂಬೆಗೆ ಬಂದವಾಗ ಇವ್ರನ್ನ ಭೇಟಿ ಮಾಡಿ ಇವ್ರ ಜರ್ನಿ ಬಾಂಬೆಯಲ್ಲಿ ಇವತ್ತು ಏನು ಮಾಡ್ತಾ ಇದ್ದಾರೆ ಆ್ಯಂಡ್ ಇವ್ರ ಸ್ಟಾಕ್ ಮಾರ್ಕೆಟ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಇವಾಗ ಅವ್ರ ಪ್ರೆಸೆಂಟ್ ಗೋಲ್ ಸೆಟ್ ಏನು ಇಟ್ಕೊಂಡಿದ್ದಾರೆ ಎಲ್ಲನೂ ಕೇಳ್ಕೊಂಡು ಹೋಗೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನು ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು MNC ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಫಿನಾನ್ಷಿಯಲ್ ಗೋಲ್ ನನಗೆ ವಾಟ್ ಅಬೌಟ್ ಇನ್ವೆಸ್ಟ್ಮೆಂಟ್ಸ್, ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ಕೊಟ್ಟಿದ್ದ ಗುರುನೇ TDಯಲ್ಲಿ ಮನೋಜ್ ಸರ್ ಅಂತಲೇ ಹೇಳ್ಬೋದು. ನಾವು ಇರೋ ನಾಲೆಡ್ಜ್ನ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಬೇಕನ್ನೋದು ತುಂಬ ಆಸೆ ಇದೆ ಸರ್. ನಮ್ಮ ಕರ್ನಾಟಕದವರು ಇಲ್ಲಿದ್ದವರು ಪ್ರತಿಯೊಬ್ಬರೂ ಪವರ್ ಆಫ್ ಇನ್ವೆಸ್ಟಿಂಗ್ ಏನನ್ನೋದು ಗೊತ್ತಿರಬೇಕು. ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಜನಕ್ಕೆ ರಾಂಗ್ ಅಸಂಪ್ಷನ್ಸ್ ಇರುತ್ತೆ ಸರ್. ಏನಂತಂದರೆ ಇನ್ವೆಸ್ಟಿಂಗ್ ಬಿಡು ಲಾಸ್ ಆಗುತ್ತೆ, ಅದನ್ನು ಯಾರು ಮಾಡಬೇಕು, ಅದನ್ನು ಯಾರು ಮಾಡ್ತಾರೆ ಅನ್ನೋದೊಂದು ಭಯ ಇರುತ್ತೆ ಸರ್. ಟ್ರೇಡಿಂಗಿಗೆ ಮತ್ತು ಇನ್ವೆಸ್ಟ್ಮೆಂಟ್ಸಿಗೆ ಸ್ಟಾಕ್ ಮಾರ್ಕೆಟ್ ಏನು ಅಂತ ಕ್ಲಿಯರಾಗಿ ಹೇಳ್ಕೊಡೋದೇ TD ಅಕಾಡೆಮಿ. ಈ ಬಾಂಬೆಯಲ್ಲಿ ಜೀವನ ಮಾಡೋದೇ ಕಷ್ಟ, ಸೇವಿಂಗ್ಸ್ ಮಾಡೋದಕ್ಕಾಗತ್ತಾ ಈ ಬಾಂಬೆಯಲ್ಲಿ? ಸಾಧ್ಯನೇ ಇಲ್ಲ. 6 ಫಿಗರ್ ಇದ್ದರೆ ಮಾತ್ರನೇ ನಿಮಗೇನಂತಂದರೆ ಲಕ್ಸುರಿ ಲೈಫ್ ಸಿಗೋದು. ಇಲ್ಲಿನೂ ರೆಂಟಲ್ ಪ್ರಾಪರ್ಟಿ ಅನ್ನೋದಾಗಲಿ ತುಂಬಾ ಇದೆ ಸರ್. 1 BHK ಏನಿಲ್ಲ ಅಂದರೂ ಸ್ಟಾರ್ಟಿಂಗ್ 35-40 ಇಂದಾನೆ. ಪ್ರೀಮಿಯಮ್ ಸಿಗ್ಬೇಕಂತಂದರೆ 60,000-70,000 ಇರುತ್ತೆ. ಸ್ಯಾಲರಿ ಅಂತ ಅನ್ಕೊಂಡೋದ್ರೆ ಬದುಕಕ್ಕಾಗಲ್ಲ. ಇಲ್ಲಿ ಪವರ್ ಆಫ್ ಇನ್ವೆಸ್ಟಿಂಗ್ ಅಂತ ಇದ್ರೆ ಮಾತ್ರನೇ ಇಲ್ಲಿ ಲೀಡ್ ಮಾಡೋಕ್ಕಾಗೋದು. ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇಲ್ಲಿ ಜನ ಥಿಂಕ್ ಮಾಡ್ತಾರೆ ಸರ್. ಹಂಗಾಗಿ ನಮ್ಮ ಕರ್ನಾಟಕಕ್ಕೂ ಇದು ಇಂಪ್ಲಿಮೆಂಟ್ ಆಗಬೇಕು ಸರ್. ಅಂದ್ರೆ ಇಲ್ಲಿ ಬಂದು ಏನೋ ಒಂದು ಕೆಲಸಕ್ಕೆ ಹೋಗಿ ದುಡ್ಕೊಂಡು ಒಂದೇ ಇನ್ಕಮ್ ದುಡ್ಡಿಂದ ನಾವು ಉಳಿಸ್ಕೊಂಡು ಬೆಳೆಯೋದಕ್ಕಂತ ಚಾನ್ಸ್ ಸಾಧ್ಯ ಇಲ್ಲ. ಸೊ ಒಂದು ಆಲ್ಟರ್ನೇಟಿವ್ ಇನ್ಕಮ್ ಮಾಡಲೇಬೇಕು. ಸೊ ಅದಕ್ಕಂತ ನೀವು ಚೂಸ್ ಮಾಡಿರೋದು ಸ್ಟಾಕ್ ಮಾರ್ಕೆಟ್. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಇವಾಗ ನಿಮ್ಮ ಮೊದಲ ಹೆಜ್ಜೆ ಹೆಂಗಿದೆ? ಏನು ಇನ್ವೆಸ್ಟಿಂಗ್ ಮಾಡ್ತಾ ಇದ್ದೀರಾ, ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ಸಿಪ್ ಮಾಡ್ತಾ ಇದ್ದೀರಾ? ನಿಮ್ಮ ಗೈಡೆನ್ಸಿಂದ ತುಂಬ ಚೆನ್ನಾಗಿದೆ ಸರ್. ಎಲ್ಲ ಸ್ಮಾಲ್ ಕ್ಯಾಪಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ಅದೇ ಥರ ರಿಟರ್ನ್ಸೂ ನನಗೆ ಸ್ಯಾಟಿಸ್ಫೈ ಆಗೋ ಥರನೇ ಬಂದಿದೆ. ಇನ್ ಫ್ಯೂಚರಲ್ಲಿ ಸ್ಮಾಲ್ ಕ್ಯಾಪ್ ಇಕ್ವಿಟಿ 3 to 4 years ಪೇಷನ್ಸ್ ಇರಬೇಕು ಸರ್. ಏನೇ ಮಾಡ್ತೀವಿ ಅಂದ್ರೂ ಒಬ್ರನ್ನ ಟ್ರಸ್ಟ್ ಮಾಡಿದ್ದೀವಿ ಅಂತಂದ್ರೂ TDನ ಕಣ್ಣು ಮುಚ್ಕೊಂಡು ಟ್ರಸ್ಟ್ ಮಾಡ್ಬೋದು ಅಂತಲೇ ಅಂತೀನಿ ಸರ್. ಓವರಾಲ್ ಆಗಿ ನೀವು ಮಾರ್ಕೆಟ್ನಲ್ಲಿ ನಿಮ್ಮ ದುಡಿಮೆಯ ಹಣದಲ್ಲಿ ಎಷ್ಟು ಪರ್ಸೆಂಟನ್ನು ಹೂಡಿಕೆ ಮಾಡ್ಕೊಂಡು ಬರ್ತಾ ಇದ್ದೀರಾ? ಮಿನಿಮಮ್ 10 to 15% ಏನಿಲ್ಲ ಅಂತಂದ್ರೂ ನಾನು ಇನ್ವೆಸ್ಟಿಂಗ್ಗೆ. ನೀವು ಹೇಳ್ತಿದ್ದೀರಲ್ಲ ಸರ್, BESಲ್ಲಿ ಇನ್ವೆಸ್ಟ್ ಮಾಡಬೇಕು, ETFಸಲ್ಲಿ ನೀವು ಹೇಳಿದ್ದಕ್ಕಿಂತ ಜಾಸ್ತಿ ರಿಸರ್ಚ್ ಮಾಡ್ಬೋದು. ಚೀನಾದಿದೆ, ಆಮೇಲೆ ನಿಮಗೆ ಯಾವುದು ಮೋತಿಲಾಲ್ ಓಸ್ವಾಲ್ ಅದು ತುಂಬಾ ಬೆನಿಫಿಟ್ಸ್ ಕೊಡ್ತಾ ಇದೆ ಸರ್. ಬಟ್ ನಾವು ಎಷ್ಟಿರುತ್ತೋ ಅದು ಡೀಪ್ ರಿಸರ್ಚ್ ಮಾಡಿದರೆ ಮಾತ್ರನೇ ಸ್ಟಾಕ್ ಮಾರ್ಕೆಟಲ್ಲಿ ಕಲಿಯೋಕ್ಕಾಗೋದು. ನಮ್ಮ ಎಫರ್ಟ್ಸ್ ಡಬಲ್ ಇರಬೇಕು. ನೀವು ಹಾಕ್ತೀರಾ, ಅದು ಡಬಲ್ ಎಫರ್ಟ್ಸ್ ನಮಗೂ ಇರಬೇಕು ಸರ್. BES ಬಗ್ಗೆ ಹೇಳಿದ್ದೀರಾ, ಕಮೋಡಿಟೀಸ್ ತುಂಬಾ ನಾಲೆಡ್ಜ್ ಶೇರ್ ಮಾಡಿದ್ದೀರಾ ನಮ್ಮ ಹತ್ರ. ಆಮೇಲೆ ಇಕ್ವಿಟಿ ಬಗ್ಗೆ ಹೇಳಿದ್ದೀರಾ. ಆಮೇಲೆ ಆಪ್ಷನ್ ನೀವು ಏನು ಸ್ಟಾರ್ಟಿಂಗ್ ಡೇ ಬಂದಾಗ ನೀವು ಹೇಳಿದ್ದು ಗ್ರೀನ್ ಬಟನ್ ಒತ್ತೋದಕ್ಕಿಂತ ರೆಡ್ ಬಟನ್ ಒತ್ತಿದ್ರೇ ತುಂಬಾ ಲಾಭ ಇದೆ. ಆಪ್ಷನ್ ಸೆಲ್ಲಿಂಗ್ ಬಗ್ಗೆ ಹೇಳಿದ್ದೀರಾ. ಅವೆಲ್ಲ ಚಿಕ್ಕ ಚಿಕ್ಕ ವರ್ಡ್ಸ್ ಟ್ರ್ಯಾಪ್ ಮಾಡ್ಕೊಂಡ್ರೇ ಬಿಲಿಯನಿಯರ್ ಆಗೋಕ್ಕೆ ಸಾಧ್ಯ ಸರ್. ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜೀಸ್ ಏನಾದ್ರು ಮಾಡ್ತಾ ಇದ್ದೀರಾ ಸದ್ಯಕ್ಕೆ? ಆ್ಯಸ್ ಆಫ್ ನೌ ನನಗೆ ಟೈಮ್ ಇಲ್ಲ ಕಲಿಯೋಕ್ಕೆ.
ಸೊ ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಡಿಸೆಂಬರ್ ಎಂಡಂಗೆ ಕಮೋಡಿಟಿ ಸ್ಟಾರ್ಟ್ ಮಾಡೋಣ ಲೈಟಾಗೆ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಆಪ್ಷನ್ ಸೆಲ್ಲಿಂಗ್ ಇವಾಗ ಇನ್ನೂ ಸ್ವಲ್ಪ ನೋಡ್ತಾ ಇದ್ದೀನಿ, ಮಾರ್ಕೆಟ್ ಹೆಂಗಿರುತ್ತೆ, ದಿನ ಯಾವ ಥರ ನೋಡಬೇಕು, VFX, ಆಮೇಲೆ ಆಪ್ಷನ್ ಸೆಲ್ಲಿಂಗ್ ಹೆಂಗಾಗುತ್ತೆ, ಡೆಲ್ಟಾ, ಥೀಟಾ, ಗಾಮಾ ಅವೆಲ್ಲ ಪರ್ಫೆಕ್ಟ್ ಆಗಬೇಕು ಸರ್. ಸೊ ನಿಮ್ಗೆ ಇಲ್ಲಿ ಸುತ್ತಮುತ್ತ ಇರೋ ಜನ ಏನಾದ್ರು ಕಲ್ತ್ರ ಇಲ್ಲಿ ಜನಗಳಿಂದ ಸ್ಟಾಕ್ ಮಾರ್ಕೆಟ್ನ? ಹಾಂ ಸರ್, ಎಲ್ಲ ಇನ್ವೆಸ್ಟಿಂಗ್ ಆಲ್ಮೋಸ್ಟ್ ಎಲ್ಲ ಮಾಡ್ತಿರ್ತಾರೆ. ಈಕ್ವಿಟಿ, SIP ಆಲ್ಮೋಸ್ಟ್ ಫ್ಯಾಮಿಲಿಯಿಂದನೇ ಸ್ಟಾರ್ಟ್ ಆಗಿರುತ್ತೆ ಸರ್. ಅವ್ರಿಗೆ ಕೋಚಿಂಗೇ ಬೇಡ ಇನಿಷಿಯಲಿ, ಮುಂಬೈಕರ್ಸಿಗೆ ಎಸ್ಪೆಷಲಿ ಹೇಳ್ಬೇಕಂತಂದರೆ. ಬಟ್ ಇದು ಅವೇರ್ನೆಸ್ ಕರ್ನಾಟಕದಲ್ಲೂ ತುಂಬ ಜಾಸ್ತಿ ಬರಬೇಕು ಸರ್. ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾಲೆಡ್ಜ್ ಸ್ಪ್ರೆಡ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತಲೇ ಇದ್ದೀವಿ ಸರ್. ಡೆಫಿನೆಟ್ಲಿ. ಸೊ ಅದು ಬಾಂಬೆಯಲ್ಲಿ ಅವ್ರ ರಕ್ತದಲ್ಲೇ ಇದೆ. ಸೊ ಆ್ಯಂಡ್ ಮೇಡಮ್ ಬಾಂಬೆಗೆ ಬಂದು ಕಲಿತಾ ಇರೋದು ಇಲ್ಲಿ ನಮ್ಮ TD ಅಕಾಡೆಮಿಲಿ ಕಲ್ತಿರೋದು ಒಂದು ಕಡೆ ಆದರೆ, ಇಲ್ಲಿ ಬಾಂಬೆಯಲ್ಲಿನೂ ದಿನ ಕಲಿತಾನೆ ಇರ್ತಾರೆ. ಇಲ್ಲಿ ಓಡಾಡೋ ಲೋಕಲ್ ಟ್ರೈನಲ್ಲೂ ಸಹ ಸ್ಟಾಕ್ ಮಾರ್ಕೆಟ್ ಬಗ್ಗೆನೇ ಮಾತಾಡ್ತಾರೆ, ಮೆಟ್ರೋ ಅಲ್ಲೂ ಮಾತಾಡ್ತಾರೆ. ಅದು ನಾವಾದರೆ ಪಕ್ಕದಲ್ಲಿ ನೀವೇನಾದರೂ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ಬೇಕಂತಂದ್ರೆ, ಇಫ್ ಇಟ್ ಈಸ್ ಮುಂಬೈಕರ್ ಮೀನ್ಸ್ ಅಂತಂದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೋಡ್ತಾನೆ ಇರ್ತಾರೆ. ಮಾರ್ಕೆಟ್ ಓಪನ್ ಮಾಡಿ ಎಷ್ಟಾಗಿದೆ, ಎಷ್ಟು ರಿಟರ್ನ್ಸ್ ಆಗಿದೆ ಅಂತ ನೋಡ್ತಾನೆ ಇರ್ತಾರೆ. ಇನಿಷಿಯಲಿ ನಾನು ಫ್ಲೈಟಲ್ಲಿ ಬಂದಾಗ ಪಕ್ಕದಲ್ಲಿ ಕೂತಿರೋರು ಸ್ಟಾಕ್ ಮಾರ್ಕೆಟ್ ಅವರೇ ಇದ್ರು. ಸೊ ಇಲ್ಲಿ ನಿಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಕರೀತಾರ, ವರ್ಕ್ ಎಲ್ಲ ಮುಗಿಸಿ ನಿಮಗೆ ಫ್ರೀ ಟೈಮಲ್ಲಿ ಯಾವ ಥರ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡ್ತೀರಾ? ಅದನ್ನ ಟ್ರೇಡಿಂಗಿಗೆ ಇನ್ವಾಲ್ವ್ ಆಗ್ತೀರಾ? ಇವಾಗ ಏನಂತಂದ್ರೆ ನಾನು ಹೇಳ್ಬೇಕಂತಂದ್ರೆ ChatGPT ಅಂತ AI ಟೂಲ್ಸ್ ಬಂದಿದೆ. ಅದನ್ನ ನೀವು ಹೆಂಗೆ ಎಷ್ಟು ಯೂಸ್ ಮಾಡ್ಕೊಂತೀರಾ? ಇವಾಗ ಸ್ಟಾರ್ಟಿಂಗ್ ಬೆಳಗ್ಗೆನೆ ನೀವು ನ್ಯೂಸ್ ನೋಡ್ಬೋದು. ಇನ್ ಕೇಸ್ ಏನಾದ್ರು ಬ್ರೇಕ್ ಡೌನ್, ಮಾರ್ಕೆಟ್ ಏರಿಳಿತಗಳು ಏನಾದ್ರು ಆಗ್ತಿದ್ರೆ ಒಂದೇ ಕ್ವಶನ್ ಕೇಳಿದ್ರೆ ಅದು ಇಡೀ ಮಾರ್ಕೆಟ್ ಯಾವ್ದು ಓವರ್ ವ್ಯೂ ಅಂತ ಕೊಡ್ತದೆ. ಇಟ್ ಈಸ್ ವೆದರ್ ಇಟ್ ಈಸ್ ಅಪ್ ಆರ್ ಡೌನ್. VFX ಅಂತ ಒಂದು ಹೊಸದು ರಿಸರ್ಚ್ ಮಾಡಿದ್ದೀನಿ. ಅದ್ರ ಪ್ರಕಾರ ಮಾರ್ಕೆಟ್ ಸ್ಟಡಿ ಮಾಡ್ಬೋದು. ಅದು ಒಂದು ಫ್ಯಾಕ್ಟರ್ ಆದರೆ, ಸೊ ಸುಮಾರು ಫ್ಯಾಕ್ಟರ್ ಇದಾವೆ ಸರ್. ಈಕ್ವಿಟಿ ಅಂತಂದ್ರೆ ಫಂಡಮೆಂಟಲ್ಸು, ಟೆಕ್ನಿಕಲ್ಸು ಎಲ್ಲ ಸ್ಟ್ರಾಂಗ್ ಇದ್ದು, ಈಗ ಏನಂತಂದ್ರೆ ಪೊಸಿಷನಲ್ ಬೇಕಿದ್ರೆ ಅದ್ರಲ್ಲೂ ನೀವು ತಗೊಂಡು ಮಂತ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಇಲ್ಲ ಅಂತಂದ್ರೆ ವೀಕಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಪ್ರತಿಯೊಂದು ಗೊತ್ತಾಗಿರೋದು TD ಇಂದನೇ. ನಿಮ್ಮ ದಿನನಿತ್ಯದ ಬದುಕಲ್ಲಿ ಒಂದ್ಸತಿ ಆದರೂ ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದು ಅರ್ಧ ಗಂಟೆ ಇಲ್ಲ 1 ಅವರ್ ಆದರೂ ಮಾರ್ಕೆಟ್ಗೋಸ್ಕರ ಕೊಡ್ತೀರಾ? ಸರ್, ಇನಿಷಿಯಲಿ ನಂದು ಆಫೀಸ್ ಟೈಮಿಂಗ್ಸು ಫ್ಲೆಕ್ಸಿಬಲ್ ಇರೋದು. ಸೊ ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಮಾರ್ಕೆಟ್ ನೋಡಿ ಹೆಂಗ್ ಮೂವ್ ಆಗ್ತಾ ಇದೆ, ಯಾವ ಥರ ಇದೆ. ಎಕ್ಸ್ಪೆಷಲಿ ಬೀಸ್ ತುಂಬ ರಿಟರ್ನ್ಸ್ ಕೊಟ್ಟಿದೆ ಸರ್ ನನ್ನ ಪ್ರಕಾರ ಹೇಳೋದಾದ್ರೆ. ಇಲ್ಲಿರೋ ಜನಗಳ ಮೈಂಡ್ ಸೆಟ್ಟು, ಇಲ್ಲಿಗೆ ಬಂದ್ಮೇಲೆ ನೀವು ಏನೇನೆಲ್ಲ ಕಲ್ತ್ರಿ? ಏನೇನೆಲ್ಲ ಕಲ್ತೀವಿ ಅನ್ನೋದಕ್ಕಿಂತ ಸರ್ ನಿಮ್ಮ ಹತ್ರನೇ ನಾನು ಭಾಳ ಕಲ್ತಿದ್ದು. ಇವನ್ ಮುಂಬೈಯಲ್ಲೂ ಇವನ್ ಟುಡೇ ಎಲ್ಲಾರನ್ನೂ ನೋಡಿದ್ರು ಹೋಮ್ ಮೇಕರ್ಸ್ ಆಗಲಿ ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡ್ತಿರೋದಕ್ಕೆ ಕಾರಣ ಸ್ಟಾಕ್ ಮಾರ್ಕೆಟೇ. ಬಿಕಾಸ್ ಇಲ್ಲಿ ಅಷ್ಟು ನಾಲೆಡ್ಜ್ ಅವೇರ್ನೆಸ್ ಇದೆ ಜನಗಳಲ್ಲಿ. ಇದನ್ನು ಎಲ್ಲ ಕರ್ನಾಟಕ ಏನಂತಂದ್ರೆ ವಿಮೆನ್ಸಿಗೆ ಬರಬೇಕು ಸರ್ ಅವೇರ್ನೆಸ್ಸು. ಪ್ರತಿಯೊಬ್ಬರೂ ಸ್ಟಾಕ್ ಮಾರ್ಕೆಟ್ ಕಲಿಬೇಕು, ಇದರಲ್ಲೂ ದುಡ್ಡಿದೆ, ದುಡ್ಡು ಮಾಡ್ಬೋದು, ಎಲ್ಲರೂ ಬಿಲಿಯನಿಯರ್ ಆಗ್ಬೋದು ಅಂತ. ಸೊ ಇಲ್ಲಿ ಆಲ್ಮೋಸ್ಟ್ ನಿಮ್ಮ ಸರ್ಕಲ್, ಫ್ರೆಂಡ್ ಸರ್ಕಲಲ್ಲೂ ಸಹ ಇದನ್ನೇನೋ ಮಾತಾಡ್ತಾರೆ? ಹೇಳಿದ್ದೀನಿ ಸರ್. ನನಗೆ ಗೊತ್ತಾಗಿರೋ ಅಷ್ಟು ವಿಷಯ ನಾನು ಶೇರ್ ಮಾಡಬೇಕು ಅನ್ನೋದು ನನಗೆ ಆಸೆ. ಬಟ್ ನೀವೇನು ಹೇಳಿದ್ದೀರಾ, ಬೀಸ್ ಸೇಫ್ಟಿ ಇನ್ವೆಸ್ಟ್ಮೆಂಟ್ಸ್ ಕಾನ್ಸ್ಟೆಂಟಾಗಿ ಇನ್ವೆಸ್ಟ್ ಮಾಡಬೇಕು, ಮಂತ್ಲಿ ಇಷ್ಟು ಹಾಕಬೇಕು SIP ಅಂತಂದರೆ ನೆಕ್ಸ್ಟ್ ಇಯರ್ಲಿ ಅಷ್ಟು ಆಗುತ್ತೆ, ರಿಟರ್ನ್ಸ್ ಅಷ್ಟು ಕೊಡುತ್ತೆ, ಎಲ್ಲದೂ ನಾಲೆಡ್ಜ್ ಶೇರ್ ಮಾಡಿದ್ದೀನಿ ಸರ್. ಯೂಶಲಿ ಪೇರೆಂಟ್ಸು ಸಪೋರ್ಟ್ ಮಾಡಲ್ಲ, ಟ್ರೇಡಿಂಗ್ ಮಾಡ್ತೀನಿ, ಇನ್ವೆಸ್ಟಿಂಗ್ ಮಾಡ್ತೀನಿ. ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರಾ? ಹಾಂ ಸರ್, ಎಲ್ಲದಕ್ಕೂ ಸಪೋರ್ಟಿವ್ ಇದ್ದಾರೆ ಸರ್. ಅವರು ಏನೇ ಕಲಿತೀನಿ ಅಂತ ಅಂದ್ರೂ ಮುಂದೆ ಹೋಗು, ಮಾಡು, ಕಲಿ. ಸೊ ಜನರಲಿ ಇಲ್ಲಿ ಲಂಚ್ ಬ್ರೇಕ್ಸಲ್ಲೆಲ್ಲ ಬೆಂಗಳೂರಿನಲ್ಲಿ ಇದ್ದವಾಗ ಹೆಂಗಿತ್ತು, ಇಲ್ಲಿ ಲಂಚ್ ಬ್ರೇಕ್ಸ್ ಹೆಂಗಿದೆ? ಇಲ್ಲಿ ಲಂಚ್ ಬ್ರೇಕ್ಸ್ ಏನಂತಂದರೆ ಆಲ್ ಅಬೌಟ್ ಸ್ಟಾಕ್ ಮಾರ್ಕೆಟ್. ಈವನ್ ಟುಡೇ ನನ್ನ ಸ್ನ್ಯಾಪ್ಸಲ್ಲಿ ಯಾರಾದರೂ ವಿಡಿಯೋ ಓಪನ್ ಮಾಡಿ ನಾನು ಏನಾದರೂ ಸ್ನ್ಯಾಪ್ ಮಾಡ್ತಿದ್ದಾರೆ ಅಂದರೆ ಈವನ್ ಟುಡೇ ನಾನು ಕರ್ನಾಟಕ ಫ್ರೆಂಡ್ಸಿಗೆ ಕಳಿಸ್ತಾ ಇರ್ತೀನಿ, ಸಿ ಹಿ ಈಸ್ ಡೂಯಿಂಗ್, ಈಸ್ ವಾಚಿಂಗ್ ದ ಮಾರ್ಕೆಟ್ ಅಂತ. ಸೊ ಹಂಗಾಗಿ ಕಲಿಬೇಕು ಸರ್. ಕಲಿಕೆಯಲ್ಲಿರೋ ಖುಷಿ ಎದ್ರಲ್ಲೂ ಬರಲ್ಲ. ಅಲ್ಲಿ ಒಂದು ಸ್ವಲ್ಪ ಇವಾಗ ದುಡ್ಡು ಬರ್ತಾ ಇದೆ ಅಂತಂದ್ರೆ ಜನಕ್ಕೆ ಇವಾಗ ಪೇಷನ್ಸ್ ಬೇಕು. ಸಡನ್ ಆಗಿ ಎಕ್ಸ್ಪೆಕ್ಟ್ ಮಾಡಕ್ ನೋಡ್ತಾರೆ ಸರ್. ನನಗೆ 3 ಮಂತ್ಸಿಗೆ ರಿಟರ್ನ್ ಬಂದಿಲ್ಲ, 1 ಇಯರಿಗೆ ನಿಮ್ ಬ್ಲೇಮ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸರ್. ಏನಂತಂದ್ರೆ ಬಟ್ ಅದು ಕಡಿಮೆ ಆಗಬೇಕು. ಸ್ಟಾಕ್ ಮಾರ್ಕೆಟಿಗೆ ಬಂದಿದ್ದೀರಾ ಅಂತಂದ್ರೆ ಒಂದು ಪೇಷನ್ಸ್ ಇರಬೇಕು. ಡೆಫಿನೆಟ್ಲಿ. ಸೊ ಯೂಶಲಿ ನಮ್ಮ ಬೆಂಗಳೂರಿನಲ್ಲೆಲ್ಲ ಲಂಚ್ ಬ್ರೇಕ್ಸಲ್ಲಿ ಅವ್ರದ್ದು ಹಿಂಗಾಯ್ತು, ಇವ್ರದ್ದು ಹಿಂಗಾಯ್ತು, ಅವ್ರ ಮನೆ ವಿಚಾರ, ಇವ್ರ ಮನೆ ವಿಚಾರ ಮಾತಾಡ್ತಾರೆ. ಬಟ್ ಇಲ್ಲಿ ಲಂಚ್ ಬ್ರೇಕ್ಸಲ್ಲಿ ಬಾಂಬೆಯಲ್ಲಿ ಬರೀ IPO ಬಗ್ಗೆ, ಸ್ಟಾಕ್ಸ್ ಬಗ್ಗೆ
ಯಾವ ಶೇರ್ ಮೇಲಕ್ಕೆ ಹೋಗುತ್ತೆ, ಸ್ಮಾಲ್ ಕ್ಯಾಪ್, ETF ಬಗ್ಗೆ, ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡ್ತಾರೆ. ಸೊ ಆ್ಯಂಡ್ ಬಾಂಬೆಯಲ್ಲಿ ನಾನು ಈ ಏನು ಒಂದು 3-4 ಡೇಸಿಂದ ಇಲ್ಲಿದ್ದೀನಲ್ಲ, ಸೊ ನಾನು ಕಲ್ತಿದ್ದೇನೆಂದರೆ ಈ ಬಾಂಬೆಯಲ್ಲಿ ಪ್ರತಿಯೊಬ್ಬ ಜನಗಳ ಮೈಂಡ್ಸೆಟಲ್ಲೂ ಹೇಗಾರು ಮಾಡಿ ಒಂದು ಸ್ವಲ್ಪ ದುಡ್ಡು ಸಂಪಾದನೆ ಮಾಡಬೇಕು. ಅದು ಒನ್ ಸೋರ್ಸ್ ಆಫ್ ಇನ್ಕಮ್ ಅಲ್ಲ, ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ನ ಪಡ್ಕೊಳ್ಳೋದು ಹೇಗೆ, ಇದನ್ನು ಚಿಕ್ಕ ವಯಸ್ಸಲ್ಲೇ ಚಿಕ್ಕ ಹುಡುಗರಿದ್ದವಾಗ ಅವ್ರ ತಂದೆ ತಾಯಿ ಅವ್ರಿಗೆ ಹೇಳ್ಕೊಡ್ತಾರೆ. ಆ್ಯಂಡ್ ಅದನ್ನು ನಾನು ಕಲಿತಾ ಇದ್ದೀನಿ ಇಲ್ಲಿ ಬಾಂಬೆಯಲ್ಲಿ. ಆ್ಯಂಡ್ ಮೇಡಮ್ ಅಂತೂ ತುಂಬ ಲಕ್ಕಿ, ಯಾಕಂದರೆ ಬಾಂಬೆಯಲ್ಲಿ ಇದ್ದಾರೆ. ಸೊ ಇಲ್ಲಿ ಬಂದ ಮೇಲೆ ಡೆಫಿನೆಟ್ಲಿ ಇವರು ಬಿಸ್ನೆಸ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡಿಕೊಂಡು ಇವರು ಸಹ ಒಂದು ವ್ಯಾಪಾರ ಆ್ಯಂಡ್ ಶೇರು ಮಾರ್ಕೆಟು ಒಂದು ವ್ಯಾಪಾರ, ಸೊ ಕೆಲಸ ಎಲ್ಲನೂ ಮಾಡಿಕೊಂಡು ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಮಾಡಿಕೊಂಡ್ರೆ ಇಲ್ಲಿ ಸರ್ವೈವ್ ಆಗಿ ಉಳಿಸೋದಕ್ಕಾಗೋದು, ಬೆಳೆಸೋದಕ್ಕಾಗೋದು, ಬೆಳೆಯೋದಕ್ಕೂ ಆಗೋದು. ಸೊ ಸಿಂಗಲ್ ಸೋರ್ಸ್ ಆಫ್ ಇನ್ಕಮ್ ಬೆಂಗಳೂರಲ್ಲಿ ವರ್ಕೌಟ್ ಆಗ್ಬೋದೇನೋ, ಇಲ್ಲ ನಮ್ಮ ಹಳ್ಳಿ ಕಡೆ ಒಂದು ಸಿಂಗಲ್ ಸೋರ್ಸ್ ಆಫ್ ಇನ್ಕಮ್ ಇಟ್ಕೊಂಡು ರೈತರು ಇರ್ತಾರೆ. ಸೊ ಅವರು ಸಹ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ನಾನು ಹೇಳೋದು, ಇವಾಗ ಅಡಿಕೆ ಬೆಳೀತಾ ಇದ್ದೀರಾ, ಭತ್ತ ಬೆಳೀತಾ ಇದ್ದೀರಾ, ಬರೀ ಅಷ್ಟಕ್ಕೆ ಸೀಮಿತವಾಗಬೇಡಿ, ಸ್ವಲ್ಪ ಬೇರೆ ಬೇರೆ ಥರ ಇನ್ಕಮ್ ಬರೋದ್ರ ಬಗ್ಗೆನೂ ಪ್ರಾಕ್ಟೀಸ್ ಮಾಡಿ. ಅದ್ರ ಬಗ್ಗೆ ಹೇಳ್ಕೊಡೋದಕ್ಕೆ TD ಅಕಾಡೆಮಿ ಇದೆ, 10 ಬ್ರಾಂಚ್ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪ್ ಸಹ ಮಾಡ್ತೀವಿ. ಸೊ ನೆಕ್ಸ್ಟ್ ನಮ್ಮ ಪ್ಲ್ಯಾನು ಈವನ್ ಬಾಂಬೆಯಲ್ಲೂ ಸಹ ಒಂದು ಬ್ರಾಂಚ್ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಕರ್ನಾಟಕ ಜನಗಳ ಸಪೋರ್ಟ್ ಹಾಗೂ ಬಾಂಬೆ ಜನಗಳ ಒಂದು ರೆಸ್ಪಾನ್ಸ್ ಸಹ ಮ್ಯಾಟ್ರ್ ಆಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ. ಸೊ ಇಲ್ಲೂ ಒಂದು ಬ್ರಾಂಚ್ ಮಾಡೋ ಪ್ಲ್ಯಾನ್ ಇದೆ. ಥ್ಯಾಂಕ್ ಯು ಸರ್. ಖುಷಿ ವಿಷಯ ಸರ್ ಇದು. ಏನಂತಂದರೆ ಕರ್ನಾಟಕ ಜನಕ್ಕೆ ಮೋಸ್ಟ್ ಆಫ್ ಆಲ್ ಸ್ಪ್ರೆಡ್ ಆಗಬೇಕು ಸರ್. ಸ್ಟಾಕ್ ಮಾರ್ಕೆಟ್ ಅಂದರೆ ತುಂಬಾ ನೆಗೆಟಿವ್ ರಿವ್ಯೂಸ್ ಇದೆ. ಈ ಬಿಡು, ಇವಾಗ ಮುಂಬೈಯಲ್ಲೇ ವರ್ಕ್ ಮಾಡ್ತಿರೋರು ನಮ್ಮ ಅಂಕಲ್ಲೇನೆ ಹೇಳ್ತಾರೆ, ಅದರಲ್ಲಿ ಏನಿಲ್ಲ, ಬರೀ ಲಾಸ್ ಆಗಿದೆ ಕಣಮ್ಮ ಅಂತ. ಸೊ ಹಂಗಾಗಿ ನಾನು ಮನೋಜ್ ಸರಿಗೆ ಮೀಟ್ ಮಾಡಿಸ್ತೀನಿ, ಬರ್ರಿ ಸರ್ ಇವತ್ತು ಏನು ಪ್ರೋಗ್ರಾಮ್ಸ್ ಇದ್ರೂ ಕ್ಯಾನ್ಸಲ್ ಮಾಡಿಕೊಂಡು ಅಂತ. ಸೊ ಹಂಗಾಗಿ ಆದಷ್ಟು ಸ್ಪ್ರೆಡ್ ಮಾಡೋಣ ಸರ್. AI ಅಂತ ಅಂದ್ರೇ ಇವಾಗ ಜಾಬ್ ಕ್ರಿಟಿಕಲ್ ಇದೆ. ಎಷ್ಟೋ ಸಿಚುಯೇಷನ್ 80% ಆಫ್ ಜನ ಅನ್ಎಂಪ್ಲಾಯ್ಡ್ ಇದ್ದಾರೆ. ಸೊ ಸೆಲ್ಫ್ ಎಂಪ್ಲಾಯ್ಮೆಂಟ್ ಹೆಂಗೆ ಮಾಡ್ಕೋಬೇಕು ಅಂತ ಹೇಳೋದೇ ಸ್ಟಾಕ್ ಮಾರ್ಕೆಟ್. ಒಂದು ಸೋರ್ಸ್ ಆಫ್ ಇನ್ಕಮ್ ಕೊಡೋದೇ ಸ್ಟಾಕ್ ಮಾರ್ಕೆಟ್. ಜಸ್ಟ್ ಪೇಷನ್ಸ್ ಇಟ್ಟು ಕಲಿಕೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಸರ್. ಇದರಲ್ಲಿ ನಾನು ಹೇಳೋದು, ಸೊ ನೀವು ಬರೀ ಟ್ರೇಡಿಂಗ್ ಮಾಡಿ ಇನ್ವೆಸ್ಟಿಂಗ್ ಮಾಡಿ ದುಡ್ಡು ಮಾಡೋದಲ್ಲ, ಇದರಲ್ಲಿ ಕೆರಿಯರ್ ಆಪರ್ಚುನಿಟೀಸ್ ಇದೆ. ಅದನ್ನ ಯಾಕೆ ನೀವು ಟ್ರೈ ಮಾಡಬಾರ್ದು? ಏನಾದ್ರು ಪ್ಲಾನ್ಸ್ ಇದೆಯಾ ಇಲ್ಲಿ ಕೆರಿಯರ್ ಮಾಡ್ಕೊಳ್ಳೋದಕ್ಕೆ? ಕರೆಂಟ್ಲಿ ನನಗೆ ಕರಿಯರ್ ಮಾಡ್ಕೋಬೇಕಂತ ಇಲ್ಲ. ಅಫ್ಕೋರ್ಸ್ ನನಗಿದೆ ಟ್ರೇಡಿಂಗ್ ಮಾಡಬೇಕು, ಆಪ್ಷನ್ ಸೆಲ್ಲಿಂಗಲ್ಲಿ ನಾನು ದುಡ್ಡು ಮಾಡಬೇಕು ಅನ್ನೋದಿದೆ ಸರ್. ಆಪ್ಷನ್ ಸೆಲ್ಲಿಂಗ್ ನಾನು ಇನ್ನೂ ಅಷ್ಟು ಡೆಪ್ತಾಗಿ ಮಾರ್ಕೆಟ್ ತಿಳ್ಕೋಬೇಕು. ನನಗೆ ಟೈಮ್ ಆಗಲ್ಲ. ಯೂಶಲಿ 8-9 hours ವರ್ಕ್ ಮಾಡಿದರೆ 3 times ಕುಕ್ ಮಾಡ್ಕೋಬೇಕು. ಸೊ ಹಂಗಾಗಿ ಟೈಮ್ ಆಗಲ್ಲ, ಶಾರ್ಟೇಜ್. ಟೈಮ್ ಸಿಕ್ಕಾಗೆಲ್ಲ ನೋಡ್ತಾ ಇರ್ತೀನಿ ಸರ್ ಹೆಂಗಿರುತ್ತೆ ಮಾರ್ಕೆಟ್. ಆಪ್ಷನ್ ಸೆಲ್ಲಿಂಗ್ ಬಗ್ಗೆ ಯೂಟ್ಯೂಬಲ್ಲೂ ತುಂಬ ರಿಸರ್ಚ್ ಮಾಡ್ತೀನಿ. ಸೊ ಇದರಲ್ಲೇ ನಾನು ಕರಿಯರ್ ಸ್ಟಾರ್ಟ್ ಮಾಡಬೇಕು, ಬೂಮ್ ಆಗಬೇಕು ಅನ್ನೋದೇನಿಲ್ಲ. ಸೊ ನಂದು ಇವಾಗ ಟೆಕ್ನಿಕಲಿ ನಮ್ಮ ಇಂಡಿಯಾ GDPನ ಹೆಂಗೆ ಸ್ಟ್ರಾಂಗ್ ಮಾಡಬೇಕು ಅನ್ನೋದು ತುಂಬ ಇದೆ. ಅದು ಯೂಶಲಿ ಇವಾಗ ಏನು MVP ಕ್ರಿಯೇಟ್ ಮಾಡಿದ್ದೀನಿ, ಜಸ್ಟ್ ನೆಕ್ಸ್ಟ್ ವರ್ಷನ್ ಸಾಫ್ಟ್ವೇರ್ ವರ್ಷನ್ ರೆಡಿ ಮಾಡಬೇಕು ಅಂತ ಇದ್ದೀನಿ ಸರ್. ನನ್ನ ಕರಿಯರ್ ಟೆಕ್ನಿಕಲ್. ಬಟ್ ಇಲ್ಲಿ ಮಹಾರಾಷ್ಟ್ರ ಜನದಿಂದ, ಗುಜರಾತಿಸಿಂದ ಕಲಿಬೇಕಾಗಿರೋದೇ ಬಿಸ್ನೆಸ್. ಇಲ್ಲಿ ಭಾಷೆ ಹೆಂಗೆ ಬಿಟ್ಕೊಡಲ್ಲ ಅಲ್ಲ ಸರ್. ನಮ್ಮ ಕರ್ನಾಟಕ ಜನ, ನಮ್ಮ ಕನ್ನಡ ಬ್ಲಡ್ಡಲ್ಲೇ ಇದೆ, ಬಿಟ್ಕೊಡ್ಬಾರ್ದು ಅಂತಲೂ ಹೇಳ್ತೀನಿ ಸರ್. ಫೈನಲಿ ನಿಮ್ಮ ಥರ ಯಂಗ್ಸ್ಟರ್ಸ್ಗೆ, ನಿಮ್ಮ ಬ್ಯಾಚ್ಮೇಟ್ಸ್ಗೆ ಆ್ಯಂಡ್ ನಮ್ಮ ಕರ್ನಾಟಕ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಒಂದು ಏನಂತಂದರೆ, ಇಂಡಿಯಾ ಲ್ಯಾಕ್ಸ್ ಬಿಹೈಂಡ್ ಆಪರ್ಚುನಿಟಿ ಇಲ್ಲಿ ಕಡಿಮೆ ಆಗಿರೋದ್ರಿಂದ ಯೂತ್ಸ್ ಎಲ್ಲ ಏನಂತಂದರೆ ಅಬ್ರಾಡಲ್ಲಿ ಆಪರ್ಚುನಿಟಿ ಜಾಸ್ತಿ ಇದೆ, ದುಡ್ಡು ಜಾಸ್ತಿ ಇದೆ ಅಂತ ಆ್ಯಕ್ಚುಲಾಗಿ ಅಲ್ಲಿ ಹೋಗ್ತಾರೆ. ಆ್ಯಕ್ಚುಯಲ್ ರಿಯಾಲಿಟಿ ದುಡ್ಡು ಇಲ್ಲಿದೆ, ಆಪರ್ಚುನಿಟಿ ಇಲ್ಲಿದೆ. ಕ್ರಿಯೇಟ್ ಮಾಡ್ಕೊಳಕ್ಕೆ ನಿಮಗೆ ಬರಬೇಕು ಅಷ್ಟೇ. ಅದಕ್ಕೊಂದು ಸ್ಟೇಜ್ ಕೊಡುತ್ತೆ ಒನ್ ಡೇ. ಫೈನಲಿ ಒಂದು 8-9 years ಸ್ಟ್ರಗಲ್ ಆಗುತ್ತೆ. ಬಟ್ ಒಂದು ದಿವಸ ರಿಟರ್ನ್. ಇಂಡಿಯಾ ಇಸ್ ದ ಬಿಗ್ ಇನ್ವೆಸ್ಟ್ಮೆಂಟ್. ಈ ಹರ್ಷದ್ ಮೆಹ್ತಾ 1992 ಹೇಳಿದ್ದಾರೆ, ಇನ್ವೆಸ್ಟ್ ಇನ್ ಇಂಡಿಯಾ. ಸೊ ತುಂಬ ಆಪರ್ಚುನಿಟೀಸ್ ಇದೆ. ಆ್ಯಂಡ್ ಆದಷ್ಟು ಯಂಗ್ಸ್ಟರ್ಸ್ಗಳು ಮಾರ್ಕೆಟಿಗೆ ಬಂದರೆ ತುಂಬ ಒಳ್ಳೆಯದು. ನಾನು ಹೇಳೋದು, ಯಂಗ್ ಬ್ಲಡ್ ಈ ಮಾರ್ಕೆಟ್ನ ನೀವು ರುಚಿ ನೋಡಿ. ಆ್ಯಂಡ್ ಮಾರ್ಕೆಟಲ್ಲಿ ಏನೋ ನಾನು ಮಿರಾಕಲ್ ಮಾಡಿಬಿಡ್ತೀನಿ, ಆಪ್ಷನ್ ಬೈಯಿಂಗ್ ಮಾಡಿಬಿಡ್ತೀನಿ, ಏನೋ ವಿತಿನ್ ಫ್ಯೂ ಡೇಸಲ್ಲಿ ದುಡ್ಡು ಡಬಲ್ ಮಾಡ್ತೀನಿ, ಈ ಥರ ಕಾಲ್ ಹಾಕ್ಬಿಡ್ತೀನಿ, ಇವೆಲ್ಲ ಬೇಡ. ಸಿಂಪಲಾಗಿ ಮಾರ್ಕೆಟಲ್ಲಿ ಇನ್ವೆಸ್ಟಿಂಗ್ ಮಾಡಿ, ETF ಅಲ್ಲಿ ಮಾಡಿ, ಮ್ಯೂಚುವಲ್ ಫಂಡ್ ಮಾಡಿ. ಆ್ಯಂಡ್ ದೆರ್ ಆರ್ ಸಮ್ ಅದರ್ ಪ್ರಾಡಕ್ಟ್ಸ್, PMS ಅಂತ ಕರೀತಾರೆ, ಅದರಲ್ಲಿ ಮಾಡಿ. ಸೊ ಏನೋ ಗೊತ್ತಾಗ್ತಾ ಇಲ್ಲ ಅಂದರೆ ಬಂದು ಮೀಟ್ ಮಾಡಿ. ಸೊ ಇನ್ವೆಸ್ಟರ್ಸ್ಗಳನ್ನ ಮೀಟ್ ಮಾಡಿ, ಟ್ರೇಡರ್ಗಳನ್ನ ಮೀಟ್ ಮಾಡಿ, ಆಮೇಲೆ ನಿಮ್ಮ ಡಿಸಿಷನ್ನ ತಗೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.
ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 ರುಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ, ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪ್ ಅನ್ನ ಮಾಡ್ತೇವೆ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚ್ ಅಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.